ಸರ್. ನಿಮ್ಮ ಮೂವೀಸ್ ತುಂಬ ಚೆನ್ನಾಗಿತ್ತು. ಒಂದು ಲಾಸ್ಟ್ ಎಂಡ್ಗೆ ಒಂದು ಸ್ವಲ್ಪ ಖುಷಿ ಪಡೋ ಸ್ಟೋರಿ ಬೇಕಾಗಿತ್ತು, ಬಟ್ ಸ್ಯಾಡ್ ಸ್ಟೋರಿ. ನೆಕ್ಸ್ಟ್ ಫಿಲ್ಮ್ ಬ್ಲಾಕ್ ಬಸ್ಟರ್ ಇರಬೇಕು. ಥ್ಯಾಂಕ್ ಯು ಸರ್. ಚೆನ್ನಾಗೈತೆ ಸರ್, ಸೂಪರ್. ಸ್ಟೋರಿನೂ ಚೆನ್ನಾಗೈತೆ, ಫಿಲಮು ಚೆನ್ನಾಗೈತೆ, ಆ್ಯಕ್ಟಿಂಗು ಚೆನ್ನಾಗಿ ಮಾಡೋದು ಚೆನ್ನಾಗೈತೆ, ತುಂಬ ಚೆನ್ನಾಗಿ ಸೂಪರ್ ಆಗಿತ್ತು ಮೂವಿ, ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಬೆಳೆಯಕ್ಕೆ ಬಿಡಲ್ಲ ಅನ್ನೋದಕ್ಕೆ ಇದು ಒಂದು ಫಿಲಮು ಉದಾಹರಣೆ ಆಗಿದೆ. ತುಂಬ ಚೆನ್ನಾಗಿದೆ. ಅದೇ ಹೊಸಬರನ್ನ ಬೆಳೆಯೋಕ್ಕೆ ಬಿಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಹೊಸಬರನ್ನ ಯಾರನ್ನೂ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಖಂಡಿತ ಬಿಡಬೇಕು. ಏಕೆಂದರೆ ಇಷ್ಟು ದಿವಸ ಹೀರೋಗಳಾಗಿದ್ದವರೆಲ್ಲ ಏನೇನಾಗಿದ್ದಾರೆ, ಏನೇನು ಆಗ್ತಿದ್ದಾರೆ ಅಂತ ನಿಮ್ಗಳಿಗೆ ಗೊತ್ತು. ಇವ್ರಿಗೆಲ್ಲ ಅಭಿನಯ ಕಲೆ ಇದೆ. ಫೈಟಿಂಗಲ್ಲಾಗಲಿ, ವಿಲನ್ ರೋಲಲ್ಲಾಗಲಿ, ಹೀರೋ ರೋಲಲ್ಲಾಗಲಿ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಬೆಳೆಯೋಕ್ಕೆ ಬಿಡಬೇಕಂತ ಹೇಳ್ತೀನಿ. ಸ್ಟೋರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅದ್ಭುತವಾದಂಥ ಪಿಕ್ಚರು. ಕನ್ನಡ ಪಿಕ್ಚರಲ್ಲಿ ಈ ಥರ ಬರಬೇಕು ಅಂತ ನಾವು ಕೇಳ್ಕೊತೀವಿ. ಭಾಳ ಅದ್ಭುತವಾದ ಪಿಕ್ಚರು, ಭಾಳ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಈ ಥರ ಇರಬೇಕು ಸರ್ ಫಿಲಮ್ ಅಂದರೆ. ಕನ್ನಡ ಫಿಲಮ್ ಅಂದರೆ ಈ ಥರ ಇರಬೇಕು. ಬಂದು ಎಲ್ಲರೂ ನೋಡಬೇಕು ಇಂಥ ಫಿಲಮ್ನ. ಎಲ್ಲೆಲ್ಲೋ ಯಾವ್ಯಾವುದೋ ಫಿಲಮ್ ನೋಡೋದಕ್ಕಿಂತ ಈ ಫಿಲಮ್ ಇದೆ ಅಲ್ವಾ, ಇಂಥದ್ದು ನೋಡಿದ್ರೆ ಎಷ್ಟೋ ಜನ ಬುದ್ಧಿ ಕಲಿಬೋದು. ಒಳ್ಳೆ ಫಿಲಮು, ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸ್ಟೋರಿ, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಕ್ಯಾಮ್ರಾಮೇನು, ಒಳ್ಳೆ ಹೀರೋ, ಒಳ್ಳೆ ಹೀರೋಯಿನ್ನು, ಎಲ್ಲ ಸೂಪರಾಗಿದೆ. ಯಾವುದು ಏನೂ ಇಲ್ಲ ಸರ್, ಬರ್ತನೇ ಇಲ್ಲ ಈ ಫಿಲಮಲ್ಲಿ. ತುಂಬ ಚೆನ್ನಾಗಿದೆ ಸರ್. ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ತುಂಬ ಚೆನ್ನಾಗಿದೆ. ಆಮೇಲೆ ರಾಣಿ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪಿಕ್ಚರು. ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸು ಇದಕ್ಕೆ ತುಂಬ ಸಹಕಾರ ಕೊಡಬೇಕು. ಈ ಪಿಕ್ಚರ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕುಟುಂಬ ಸಮೇತ ಬಂದು ನೋಡ್ಬೋದು ಸರ್. ತುಂಬ ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ ಸರ್. ಕಿರಣ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಪಿ ಎಂಡಿಂಗ್ ಕೊಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಕನ್ನಡಕ್ಕೆ ಹೀರೋಗಳು ಇನ್ನೂ ಬೇಕು. ಇವ್ರನ್ನ ಇನ್ನೂ ತೆರೆ ಮೇಲೆ ಹೀರೋ ಆಗಿ ಜನ ಮೆಚ್ಚಂಗೆ ಮಾಡಬೇಕು. ತುಂಬ ಚೆನ್ನಾಗಿದೆ ಫಿಲಮ್, ಲೈಕ್ ಆಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಹೊಸಬರಿಗೆ ಅವಕಾಶ ಕೊಡಬೇಕು. ಇನ್ನು ಮುಂದೆ ಇಂತಿದ್ದ ಒಳ್ಳೊಳ್ಳೆ ಪಿಕ್ಚರ್ಗಳು ಬರಬೇಕು. ಡೈರೆಕ್ಷನ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ರಿಕಾರ್ಡ್ಸ್ ಎಲ್ಲ ಚೆನ್ನಾಗಿದೆ. ಹೊಸಬ್ರಿಗೆ ಅವಕಾಶ ಕೊಟ್ಟು ಮುಂದಕ್ಕೆ ಇದು ಮಾಡಬೇಕು, ಅನುಕೂಲ ಆಗೋ ಥರ ಮಾಡಬೇಕು. ತಿಳ್ಕೊಳ್ಳೋ ಅಂತ ಸುಮಾರಿದೆ. ಪ್ರೀತಿ ಅಂತ ಹಿಂದೆ ಬಿದ್ದು ಕಾಲೇಜ್ ಹುಡುಗರು ಅಧ್ವಾನ ಆಗ್ತಾಯಿದ್ದಾರೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಕಷ್ಟ ಏನು, ಸುಖ ಏನು. 10 ವರ್ಷ ಪ್ರೀತಿ ಮಾಡ್ತಾರೆ, 3 ತಿಂಗಳು ಮದುವೆ ನೋಡ್ಕೋತಾರೆ, 3 ತಿಂಗಳು ಡೈವರ್ಸ್ ಕೊಟ್ಬಿಡ್ತಾರೆ. ಇದೆಲ್ಲ ನೋಡಿ ಕಲಿಯೋಂಥ ಸುಮಾರಿದೆ ವಿಷಯಗಳು. ವಿದ್ಯಾವಂತರು ಕೆಲಸ ಮಾಡಬೇಕು, ಕಷ್ಟಪಡಬೇಕು, ದುಡಿಬೇಕು, ಅಪ್ಪ ಅಮ್ಮನ ಮಾತು ಕೇಳಬೇಕು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು ಎಲ್ಲರ ಮಾತು ಕೇಳಬೇಕು. ಮುಂದೆ ಏನಾಗೋದು ಯೋಚನೆ ಮಾಡಬೇಕು, ಕಷ್ಟ ಸುಖ ಅನ್ಸ್ಕೋಬೇಕು. ಚೆನ್ನಾಗಿದೆ ಡೈರೆಕ್ಷನ್. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ವೀಕ್ಷಿಸಿ ಅಂತ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಕಿರಣ್ ರಾಜ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡದ ಹುಡುಗ ಕಿರಣ್ ರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ ಬಂದಿದೆ. ನಮ್ಮ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡೋಣ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ, ಹೊಸ ತಂಡಕ್ಕೆ ಶುಭ ಹಾರೈಸಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಯೂತ್ಸಿಗೆ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಎಲ್ಲದು ಬಂದು ಥಿಯೇಟರ್ಗೆ ನೋಡಿ ಅಂತ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಫಿಲಮ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಓಡುತ್ತೆ ಅಂತ. ಕಿರಣ್ ರಾಜ್ ಅವ್ರದ್ದು ಆ್ಯಕ್ಷನ್ ಆಗಿರ್ಬೋದು, ಆ ಫಿಲಮಲ್ಲಿ ತೋರಿಸಿರೋ ಸೆಂಟಿಮೆಂಟ್ಸು, ಕಿರಣ್ ರಾಜ್ ಅವ್ರ ಆ್ಯಕ್ಷನ್ ತುಂಬ ಇಷ್ಟ ಆಯಿತು. ಸೊ ಕಾಲೇಜ್ ಹುಡುಗರಿಗೆ ಇಷ್ಟ ಆಗುತ್ತೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ. ಚೆನ್ನಾಗಿತ್ತು ಆ್ಯಂಡ್ ಕೊನೆಗೆ ಸಾಯ್ಬಾರ್ದಿತ್ತು, ಬಟ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇಲ್ಲ ಸರ್, ತುಂಬ ಚೆನ್ನಾಗಿತ್ತು ಮೂವಿ. ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಒಂದು ರಿಯಲ್ ಸ್ಟ್ರಗ್ಲರ್ದು ಸ್ಟೋರಿನ ತೋರಿಸಿದ್ದಾರೆ. ಗುರುರಾಜ್ ಶೆಟ್ಟಿ ಅವರು ಕೂಡ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಹಿಟ್ ಆಗಲಿ, 100 ಡೇಸ್ ಓಡಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ, ಒಳ್ಳೆ ಇದು ಮಾಡಿದ್ದಾರೆ. ಕಿರಣ್ ರಾಜ್ ಧಾರಾವಾಹಿಯಲ್ಲಿದ್ದರು, ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎಷ್ಟು ಥರನೇ ಆಗ್ತಾರೆ. ಚೆನ್ನಾಗಿತ್ತು.